ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗ್ 7ಇಂದ 10 o'clockವರೆಗೂ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ 7 ಗಂಟೆಗೆ ಎದ್ದು ಕಸ ಗುಡಿಸ್ಕೊತಾ ಇದ್ದೀನಿ ಹೊರಗಡೆ. ಅಮ್ಮ ಮನೆ ಒಳಗಡೆ ಕಸ ಗುಡಿಸಿದ್ರು. ನಾನು ಒರೆಸ್ಕೊಂಡೆ, ಮನೆಯೆಲ್ಲ ಒರೆಸ್ಕೊಂಡು ಈಗ ಹೊರಗಡೆ ಸಾರಿಸಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನನ್ನ ಹೊರಗಡೆ ಗುಡಿಸೋ ಪರ್ಕೆ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಪಾಪುಗೆ ದೃಷ್ಟಿ ತೆಗಿಯೋಕ್ಕೆ ಅಂತ ಅಂದ್ಬಿಟ್ಟು ಕಸ ಗುಡಿಸೋ ಪರ್ಕೆಲ್ಲೇ ದೃಷ್ಟಿ ತೆಗಿಬೇಕು. ಆ ಕಡ್ಡಿನೆಲ್ಲ ಉಪಯೋಗಿಸಿ ಪರ್ಕೆ ಕಡ್ಡಿ ಚಿಕ್ಕದಾಗಿ ಹೋಗ್ಬಿಟ್ಟಿದೆ. ಬೇರೆ ಒಂದು ತರಬೇಕು. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಏನು ಅಷ್ಟೊಂದು ಕಸ ಇಲ್ಲೇನು ಬೀಳಲ್ಲ, ಯಾಕಂದರೆ ಯಾವುದೂ ಗಾಡಿ ಓಡಾಡಲ್ಲ. ಬಟ್ ಏನು ಅಂತಂದರೆ ಒಂದೊಂದು ಸರಿ ಗಾಳಿ ಬಂದಾಗ ಈ ಕವರು ಪೇಪರು ಎಲ್ಲ ಬಂದುಬಿಡುತ್ತೆ. ಆವಾಗ ಮಾತ್ರ ಜಾಸ್ತಿ ಗುಡಿಸೋದು ಕ್ಲೀನ್ ಮಾಡೋದು ಇರುತ್ತೆ. ಈಗ ಸಾರಿಸಿ ನಮ್ಮ ಮನೆ ನೋಡಿ ಪಕ್ಕದಲ್ಲಿ 1-2-3 ಗಿಡಗಳಿದ್ದಾವೆ ಅಷ್ಟೇ. ಹೂವಿನ ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಆದರೆ ಈ ಬಿಸಿಲಲ್ಲಿ ಒಂದೊಂದು ಸರಿ ನಾನು ನೀರು ಹಾಕೋದು ಮರ್ತೋಗ್ಬಿಡ್ತೀನಿ. ಆವಾಗ ಫುಲ್ಲು ಒಣಗೋಗ್ಬಿಡುತ್ತೆ. ಅದಕ್ಕೆ ಇನ್ಮೇಲೆ ದಿನ ತಪ್ಪದಿರ ನೀರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಯಾವುದೇ ಮನೆ ಇಲ್ದಿರೋದ್ರಿಂದ ನಮಗೆ ಗಾಳಿ ಬೆಳಕು ಚೆನ್ನಾಗೇ ಬರುತ್ತೆ. ನೀರು ಆಗೋಯ್ತು. ಇನ್ನೊಂದು ಸ್ವಲ್ಪ ತೊಗೊಂಡು ಬಂದು ನೀರು ಹಾಕ್ಕೊಂಡೆ. ಈಗ ಸಿಂಪಲ್ಲಾಗಿ ನಾನು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಇವಾಗ ಮೊದಲು ಹಾಕೋ ಥರ ರಂಗೋಲಿ ಕುತ್ಕೊಂಡು ಹಾಕೋಕ್ಕಾಗ್ತಾಯಿಲ್ಲ. ಒಂದು ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಜಾಸ್ತಿ ಕುತ್ಕೊಂಡು ರಂಗೋಲಿ ಹಾಕೋದ್ರಿಂದ. ಅದಕ್ಕೆ ನಾನು ಬೇಗ ಬೇಗ ಹಾಕ್ತಾಯಿದ್ದೀನಿ. ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡ್ತಾಯಿಲ್ಲ ನಾನು ರಂಗೋಲಿ ಹಾಕೋ ಕಡೆ. ಇನ್ನೂ ಚೆನ್ನಾಗಿ ಹಾಕ್ಬೋದು, ಬಟ್ ನನಗೆ ಇವಾಗ ಆಗ್ತಾಯಿಲ್ಲ. ಆಮೇಲೆ ರಂಗೋಲಿ ಹೆಂಗೆ ಹಾಕೋದು ಅಂತ ಮರ್ತೇ ಹೋಯಿತು. ಆಮೇಲೆ ಇದು ಒಂದು ಸರಿ ನೋಡ್ಕೊಂಡಿದ್ದೆ ಅಷ್ಟೇ, ರಂಗೋಲಿ ಹೆಂಗೆ ಹಾಕೋದು ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಹಾಕಿದೆ ರಂಗೋಲಿನ. ರಂಗೋಲಿ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ನಾನು ಹಾಕೋ ರಂಗೋಲಿ ನೋಡಿ ಮಾತ್ರ ನಗಬೇಡಿ ಫ್ರೆಂಡ್ಸ್, ಪ್ಲೀಸ್. ನಾನಂತೂ ಕಷ್ಟಪಟ್ಟು ಚೆನ್ನಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಅದು ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗಿರುತ್ತೆ. ನಾನು ಚಾಪೀಸಲ್ಲಿ ಹಾಕಿ ಅಭ್ಯಾಸ ಆಯಿತು ಮದುವೆಗಿಂತ ಮುಂಚೆ. ಇವಾಗ ಮದುವೆ ಆದಮೇಲೆ ಅದು ಇಲ್ಲಿ ಬಂದಮೇಲೆ ನಾನು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕ್ತಾ ಇರೋದು. ಹಾಗೆ ನನಗೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಆಗ್ತಾಯಿಲ್ಲಲ್ಲ. ಹೊಟ್ಟೆ ಒಂದು ಸ್ವಲ್ಪ ಕಚ್ಚಿಡ್ದಂಗೆ ಆಗುತ್ತೆ, ಅಂದರೆ ಒಂದು ಸ್ವಲ್ಪ ನೋವಾದಂಗೆ ಆಗುತ್ತೆ. ಅದಕ್ಕೆ ನಾನು ದೊಡ್ಡ ದೊಡ್ಡ ರಂಗೋಲಿ ಕೂಡ ಇವಾಗ ಹಾಕಲ್ಲ, ಸಿಂಪಲ್ಲಾಗಿರೋ ರಂಗೋಲಿ ಹಾಕ್ತೀನಿ ಅಷ್ಟೇ. ಇದು ಯಾವಾಗೋ ನೋಡಿರೋ ರಂಗೋಲಿನೇ ಇವಾಗ ಹಾಕ್ತಾಯಿದ್ದೀನಿ. ರಂಗೋಲಿ ಕಲಿಬೇಕು. ರಂಗೋಲಿ ಕಲಿತ್ರೆ ಒಳ್ಳೊಳ್ಳೆ ರಂಗೋಲಿ ಹಾಕ್ಬೋದು. ಅದಕ್ಕೆ ಇವಾಗ ಓದ್ಕೊಳ್ಳೋ ಟೈಮ್ ಇರುತ್ತೆ. ಅದಕ್ಕೆಲ್ಲ ನಾನು ಒಂದು ಸ್ವಲ್ಪ ಟೈಮೇ ಕೊಡ್ತಾಯಿಲ್ಲ. ಬಟ್ ಯಾವುದಾದ್ರೂ ರಂಗೋಲಿ ನೋಡಿ ಇಷ್ಟ ಆಯಿತು ಅಂತಂದರೆ ಅದನ್ನು ಮೊಬೈಲಲ್ಲೇ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ. ಜಾಸ್ತಿ ರಂಗೋಲಿ ವೀಡಿಯೋಸ್ ಎಲ್ಲ ನಾನು ನೋಡೋದಿಲ್ಲ. ಇನ್ಮೇಲೆ ನಾನು ರಂಗೋಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಮಂಗಳವಾರ, ಶುಕ್ರವಾರ, ಸೋಮವಾರ ಆದರೂ ರಂಗೋಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮೇಯ್ನ್ ಆ ದಿವಸಗಳಲ್ಲಿ ನಮ್ಮ ಮನೇಲಿ ಜಾಸ್ತಿ ಪೂಜೆ ಮಾಡೋದ್ರಿಂದ ಅವಾಗಾದರೂ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರಂಗೋಲಿ ಹೇಗೆ ಬಂತು ಅಂದ್ಬಿಟ್ಟು ನೀವು ನೋಡಿ ನನಗೆ ಹೇಳಿ. ನನ್ನ ಹಸ್ಬೆಂಡ್ನ ಕೇಳಿದೆ ಹೇಗೆ ಬಂದಿದೆ ರಂಗೋಲಿ ಅಂತ. ಅವರು ಏನಿಲ್ಲ, ಚೆನ್ನಾಗೇ ಬಂದಿದೆ, ಅದ್ರ ದಪ್ಪಕ್ಕೆ ಬರ್ತಿದೆಯಾ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ಗೆ ಸಣ್ಣಕ್ಕೆ ಹಾಕಬೇಕು. ನಾನು ಎಷ್ಟೇ ಟ್ರೈ ಮಾಡಿದ್ರು ಸಣ್ಣಕ್ಕೆ ಅದು ಬರಲ್ಲ. ಅದನ್ನು ಕಲಿತೀನಿ. ಹಸ್ಬೆಂಡಿಗೆ ಇಷ್ಟ ಆಗೋ ಥರ ರಂಗೋಲಿ ಹಾಕೋದು ಕಲಿಬೇಕು ಫ್ರೆಂಡ್ಸ್. ಅಂದರೆ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕ್ತೀವಿ ಅಂತಂದರೆ ನನ್ನ ಹೆಂಡತಿ ಟ್ಯಾಲೆಂಟೆಡು ಅಂತ ಅಂದ್ಕೊತಾರೆ. ನಾವು ನಮ್ಮ ಟ್ಯಾಲೆಂಟ್ನ ಪ್ರದರ್ಶನ ಮಾಡ್ತಾ ಇರಬೇಕು ಆಗಾಗ ಗಂಡನ ಮುಂದೆ. ಇಲ್ಲ ಅಂತಂದರೆ ನಾವು ಸ್ವಲ್ಪ ಕೆಳಗಡೆ ಆಗಿಬಿಡ್ತೀವಿ. ಒಂದು ಮಧ್ಯದಲ್ಲಿ ಒಂದು ಹೂವು ಇಟ್ಟಿದ್ದೀನಿ. ಈಗ ನನ್ನ ಹಸ್ಬೆಂಡು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದಾರೆ. ಇವತ್ತು ನಮ್ಮದೇ ಪೂಜೆ ಇದೆ. ರಾತ್ರಿಗೆ ಶಯನೋತ್ಸವ ನಡೆಯುತ್ತೆ. ಅದೆಲ್ಲ ಇರೋದ್ರಿಂದ ನೈಟು ಫುಲ್ಲು ಬ್ಯುಸಿ. ಆಮೇಲೆ ಈಗ ನನ್ನ ಹಸ್ಬೆಂಡು ಕಾರು ಓಡಿಸುವಾಗ ಯಾವಾಗಲೂ ಅಷ್ಟೇ, ಅದು ಬ್ಯಾನೆಟ್ ತೆಗೆದು ಅದೇನೋ ಆನ್ ಮಾಡಿಬಿಟ್ಟು ಓಡಿಸ್ತಾರೆ. ಯಾವಾಗಲೇ ಕಾರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂದೆ ಫಸ್ಟ್ ಹೋಗ್ತಾರೆ, ಆಮೇಲೆ ಹಿಂದೆ ಬಂದು ಬ್ಯಾಕ್ ಬಂದು
ಹಾಗೆ ಮುಂದಕ್ಕೆ ಹೋಗ್ತಾರೆ. ಸೊ ಯಾವಾಗಲೇ ಕಾರ್ ಓಡಿಸುವಾಗ ಹಿಂದಕ್ಕೆ ಒಂದೇ ಸರಿ ಬರಬಾರ್ದು, ಮುಂದಕ್ಕೆ ಹೋಗಿ ಆಮೇಲೆ ಹಿಂದಕ್ಕೆ ಬರಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಸೊ ರಂಗೋಲಿ ಯಾಕಾಯಿತು. ಈಗ ನಾನು ಮಾರ್ನಿಂಗು ಎದ್ದಿದ ತಕ್ಷಣ ದಿನ ಬಿಸಿನೀರು ಕುಡಿತೀನಿ, ಅದು ಜೀರಿಗೆ ನೀರು ಕುಡಿತೀನಿ. ಬಾದಾಮಿ ನೆನೆಸಿಕ್ಕಿದ್ದೆ. ಸೊ ನೋಡಿ ಜೀರಿಗೆ ನೀರು ರೆಡಿಯಾಗಿದೆ. ಇದನ್ನು ಒಂದು ಕಪ್ಪಲ್ಲಿ ಹಾಕ್ಕೊತೀನಿ. ಇದೊಂದು ಪ್ಲೇಟು ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ, ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ವಲ್ಲ, ಶೈನೋತ್ಸವ ಇದೆ ಅಂತ, ಅದಕ್ಕೆ ಇದು ಈ ಪೂಜೆ ಮಾಡೋ ಪ್ಲೇಟು, ಬಟ್ಲು ಅವೆಲ್ಲ ಬೇಕು, ಅವೆಲ್ಲ ಎತ್ತಿಟ್ಕೊಬೇಕು, ತುಂಬ ಕೆಲಸನೇ ಇದೆ. ಸೊ ಜೀರಿಗೆ ನೀರು ಕುಡಿದ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊತೀನಿ. ಸೊ ಈಗ ನಾನು ಕೆನೆ ಇತ್ತು, ಹಾಲಲ್ಲಿ ಕೆನೆ ಇತ್ತು, ಅದಕ್ಕೊಂಚೂರು ಅರಿಶಿನ ಬೆರೆಸ್ಬಿಟ್ಟು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ಕೆನೆ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಮೂತ್ ಆಗುತ್ತೆ, ಸ್ಕಿನ್ ಸ್ಮೂತ್ ಆಗುತ್ತೆ, ಗ್ಲೋ ಆಗುತ್ತೆ, ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ, ಚೆನ್ನಾಗಾಗುತ್ತೆ ಸ್ಕಿನ್ನು. ಆಮೇಲೆ ಇದು ಅರಿಶಿನ ಗೊತ್ತಲ್ವ, ಆ್ಯಂಟಿಬಯೋಟಿಕ್ಕು, ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ, ಟ್ಯಾನ್ ಆಗಿದ್ರು ಅದು ತೆಗೆದುಬಿಡುತ್ತೆ. ಸೊ ನಾನೇನು ಮಾಡಿದೆ ಒಂದು ಮಿಸ್ಟೇಕ್ ಅಂತಂದರೆ, ಒಂದು ಕಾಟನ್ ಬೌಲ್ ತೊಗೊಂಡು ಅದರಲ್ಲಿ ಅಪ್ಲೈ ಮಾಡ್ಕೊಂಡಿದ್ರೆ ಸರಿ ಹೋಗಿರೋದು. ನಾನು ಕೈಯಲ್ಲಿ ಹಾಕ್ಕೊಂಡಿದ್ದಕ್ಕೆ ಕೈಯೆಲ್ಲ ಸೋರ್ತಾಯಿದೆ, ಕೆಳಗಡೆ ಎಲ್ಲ ಬಿದ್ದೋಯ್ತು. ಸೊ ನಾನು ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊತಾ ಇಲ್ಲ, ನಾನು ನೆಕ್ಗೆ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಉಳಿದಿರೋದು ಹಾಗೆ ಕೈಗೆ ಉಜ್ಕೊಂಬಿಟ್ಟೆ. ಒಣಗಿದ್ಮೇಲೆ ಮತ್ತೆ ವಾಶ್ ಮಾಡ್ಕೊತೀನಿ. ಸೊ ಒಂಚೂರು ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಇದು. ಸೊ ಹಾಲು ಅರಿಶಿನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು, ಇನ್ನೂ ಕೆನೆ ಹಚ್ಕೊಳ್ಳೋದು ಇನ್ನೂ ಒಳ್ಳೆಯದು. ಸೊ ಈಗ ಜೀರಿಗೆ ನೀರಿದೆ, ಅದನ್ನು ಕುಡಿಬೇಕು, ಬಿಸಿ ಇದೆ. ನಾನು ಮೇಲ್ಗಡೆ ಬಂದೆ, ನನಗೆ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಜೀರಾ ವಾಟರ್ ಕುಡಿತೀನಿ. ಸೊ ಮೇಲ್ಗಡೆ ಹೆಂಗಿದೆ, ಬಿಸಿಲು ಬಂದಿದೆ. ಇವಾಗ ಟೈಮು 8 ಗಂಟೆ ಆಗಿದೆ. ಲೇಟ್ ಆಯಿತು ಮೇಲ್ಗಡೆ ಬರೋಷ್ಟೊತ್ತಲ್ಲೇ. ಸೊ ವಾಕಿಂಗ್ ಮಾಡ್ಕೊತೀನಿ. ಸೊ ಇದು ಫುಲ್ಲು ಕವರ್ ಆಗ್ತಾ ಇರಲಿಲ್ಲ ನಾನು ವಾಕಿಂಗ್ ಮಾಡೋದು, ಬಟ್ ನಾನು ಹಿಂಗೆ ವಾಕಿಂಗ್ ಮಾಡ್ತೀನಿ, ಫುಲ್ಲು ಬಾರ್ಡ್ರಲ್ಲಿ ಮಾಡ್ತೀನಿ, ಎರ್ಜಿಗೆ ಹೋಗಿ ವಾಕಿಂಗ್ ಮಾಡ್ತೀನಿ. ಆವಾಗ ನನಗೆ ಜಾಸ್ತಿ ಡಿಸ್ಟೆನ್ಸ್ ಅನಿಸುತ್ತೆ, ವಾಕಿಂಗ್ ಮಾಡ್ದಂಗೆ ಅನಿಸುತ್ತೆ. ಸೊ ಯಾವಾಗಲೂ ಅಷ್ಟೇ ಮಾರ್ನಿಂಗು ಈವ್ನಿಂಗು ಈ ರೀತಿ ವಾಕಿಂಗ್ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ವರೆಗೂ ವಾಕಿಂಗ್ ಮಾಡ್ತೀನಿ. ಸೊ ಕಂಪಲ್ಸರಿ ವಾಕಿಂಗು ಹಾಫ್ ಆನ್ ಅವರ್ ಮಾಡೇ ಮಾಡ್ತೀನಿ, ಬೆಳಗ್ಗೆ ಹಾಫ್ ಆನ್ ಅವರು, ಈವ್ನಿಂಗು. ಸೊ ಇದರಿಂದ ಶುಗರ್ ಕಂಟ್ರೋಲ್ ಬರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಅಂದರೆ ವೆಯ್ಟ್ ಜಾಸ್ತಿ ಆಗದಿರೋ ಥರ ಕಂಟ್ರೋಲ್ ಆಗುತ್ತೆ. ನಾನು ಮೇಯ್ನ್ ಮಾಡ್ತಾಯಿರೋದು ಶುಗರ್ ಕಂಟ್ರೋಲ್ಗೋಸ್ಕರ. ಜೀರಾ ನೀರು ಕುಡಿದು ಅಭ್ಯಾಸ ಆಗಿರೋದ್ರಿಂದ ಯಾವುದೇ ಥರ ಟೇಸ್ಟ್ ಫೀಲಿಂಗ್ ಏನಾಗ್ತಾಯಿಲ್ಲ, ಚೆನ್ನಾಗಿಲ್ಲ ಅಂತ. ಈಗ ನೋಡಿ ಮನೆ ಹತ್ರ ಎಷ್ಟೇ ಗುಡಿಸಿದ್ರು ಕೂಡ ಇರುವೆಗಳಂತೂ ಬರ್ತಾ ಇರ್ತವೆ, ಅದು ಕೂಡ ಕೆಂಪಿರುವೆಗಳು. ನನ್ನ ಮಗಳು ಅಲ್ಲೇ ಓಡಾಡ್ತಿರ್ತಾಳೆ, ಅವಳಿಗೆ ಹೇಳ್ತೀನಿ ಅಲ್ಲಿ ಇರುವೆಗಳಿದ್ದಾವೆ ಅಲ್ಲಿ ಕುತ್ಕೊಬೇಡ ಅಂತಂದ್ಬಿಟ್ಟು. ನನ್ನ ಮಗಳಿಗೇನು ಅಂತಂದರೆ ಆಚೆ ಕುತ್ಕೊಬೇಕು, ಒಂದು ಸ್ವಲ್ಪ ಗಾಳಿಗೆ, ಬೆಳಕಿಗೆ, ನೆರಳಿಗೆ ಚೆನ್ನಾಗಿರುತ್ತೆ ಅಂತ. ಒಳಗಡೆ ತುಂಬ ಬಿಸಿಲು, ನನ್ನ ಮಗಳು ಇರೋದೇ ಇಲ್ಲ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಏರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ, ಏರ್ಸ್ಗೆ ಆಯಿಲ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ನಾನು ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು. ಅದನ್ನು ಫಸ್ಟು ನಾನು ಫೇಸಿಗೆ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಏನು ಅಂತಂದರೆ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ಕಣ್ಣು ಕೆಳಗಡೆ ರಿಂಕಲ್ಸ್ ಆಗಲಿ, ಡಾರ್ಕ್ ಸರ್ಕಲ್ ಆಗಲಿ ಇತ್ತು ಅಂತಂದರೆ ಅದು ಕೂಡ ಸರಿ ಹೋಗುತ್ತೆ. ನನಗಿದೆ ತುಂಬ, ನೈಟು ಎದ್ದಿರ್ತೀನಲ್ವ ಸ್ವಲ್ಪ ಹೊತ್ತು, ಸೊ ಅದಕ್ಕೆ ನನಗೆ ತುಂಬಾ ಡಾರ್ಕ್ ಸರ್ಕಲ್ ಇದೆ. ಸೊ ಈ ರೀತಿ ದಿನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಫೇಸು ಚೆನ್ನಾಗಾಗುತ್ತೆ. ಹಾಗೆ ಒಂದು ಸ್ವಲ್ಪ ನನಗೇನು ಒಂದು ಸ್ವಲ್ಪ ಅದು ದೊಡ್ಡದು ಅನಿಸುತ್ತೆ ಆವಾಗವಾಗ. ಸೊ ಆವಾಗ ಈ ಥರ ಮಸಾಜ್ ಮಾಡಿಕೊಂಡು ಈ ಥರ ಎಕ್ಸಸೈಸ್ ಮಾಡ್ಕೊಳ್ಳೋದು. ಸೊ ಒಂದು 10 ನಿಮಿಷ ಈ ಥರ ಫೇಶಿಯಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬ ಬೆನಿಫಿಟ್ಸ್ ಇದೆ. ಫೇಸ್ ಗ್ಲೋ ಆಗುತ್ತೆ, ಮತ್ತು ಹಿಂಗಾಗಿ ಕಾಣ್ತೀವಿ, ನಮ್ಮ ಏಜ್ ಆದಂಗೆ ನಮ್ಮ ಫೇಸ್ ಅನಿಸಲ್ಲ. ಮತ್ತು ಏನಾದರೂ ಡಾರ್ಕ್ ಸರ್ಕಲು, ಆಮೇಲೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂತಂದರೆ ಅದು ನಾವು ಮಸಾಜ್ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ, ಫೇಸ್ ಗ್ಲೋ ಆಗುತ್ತೆ. ಹಾಗೆ ನಮ್ಮ ಫೇಸ್ ಒಂದು ಒಳ್ಳೆಯ ಸ್ಟ್ರಕ್ಚರಲ್ಲಿ ಕಾಣಿಸುತ್ತೆ. ಸೊ ಈಗ ನಾನು ಹೇರ್ಗೆ ಹಾಗೆ ಅಪ್ಲೈ ಮಾಡ್ಕೊತೀನಿ. ಸೊ ಸ್ನಾನಕ್ಕೆ ಹೋಗಬೇಕು, ಅದಕ್ಕಿಂತ ಮುಂಚೆ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಹೋಗ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಆವಾಗ ತಲೆಗೆ ಎಣ್ಣೆ ಹಚ್ಕೊತೀನಿ ಅಂತಂದರೆ ಆವಾಗ ಮುಖ ಹತ್ರ ಎಲ್ಲ ಬಂದುಬಿಡುತ್ತೆ, ಈ ಕಡೆ ಸೈಡ್ಗೆಲ್ಲ ಎಣ್ಣೆ ಬಂದುಬಿಡುತ್ತೆ, ಆಮೇಲೆ ಕೈಯೆಲ್ಲ ಎಣ್ಣೆ ಆಗುತ್ತಲ್ವ. ಅದಕ್ಕೆ ನಾನು ಫಸ್ಟು ಎಣ್ಣೆ ಹಚ್ಕೊಂಡು, ಹೆಂಗಿದ್ರು ತಲೆಗೆ ಮಾಡ್ತಾಯಿಲ್ಲ ಸದ್ಯಕ್ಕೆ ಇವತ್ತು,
ಮೊನ್ನೆ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ನಾನು ಬರೀ ಮೈಗೆ ಮಾಡ್ಕೊತಿರೋದ್ರಿಂದ ಆಯಿಲ್ ಅಪ್ಲೈ ಮಾಡಿಕೊಂಡೆ ಏರ್ಸ್ಗೆ ಕ್ಲೀನಾಗಿ ಏರ್ ಆಯಿಲೇ ಅಪ್ಲೈ ಮಾಡ್ಕೊತಾ ಇಲ್ಲ ನಾನು. ಅದರಿಂದ ಒಂದು ಸ್ವಲ್ಪ ಕೂದಲು ಜಾಸ್ತಿನೇ ಉದುರ್ತಾ ಇದೆ. ಇದು ಪ್ರೆಗ್ನೆನ್ಸಿ ಸಿಮ್ಟಮ್ಸ ಏನೋ ಗೊತ್ತಿಲ್ಲ, ಕೂದಲು ಮಾತ್ರ ಜಾಸ್ತಿ ಉದುರ್ತಾ ಇದೆ. ಇವಾಗ ಸ್ನಾನಕ್ಕೆ ಹೋದೆ, ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಈಗ ರೆಡಿ ಆಗಿದ್ದೀನಿ ಪೂಜೆ ಮಾಡೋಕ್ಕೆ. ಸೊ ಈಗ ಕಾಣ್ತಾ ಇದ್ದೀನಿ. ಡಿಫ್ರೆಂಟಾಗಿ ಇವತ್ತು ನಾನು ಬೊಟ್ಟಿಟ್ಕೊಂಡಿರೋದ್ರಿಂದ ಏನೋ ಒಂಥರ ಡಿಫ್ರೆಂಟಾಗಿ ತುಂಬ ಕಾಣ್ತಾ ಇದ್ದೀನಿ. ನಾನು ಹೊಸ್ದಾಗಿ ಕಾಣ್ತಾ ಇದ್ದೀನಿ. ಸೊ ಹೇಗಿದೆ ಈ ಲುಕ್ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ದೇವ್ರ ಮನೆಗೆ ಬಂದು ದೇವ್ರ ಮನೆ ಬಾಗಿಲು ತೆಗೆದೆ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು. ಸೊ ನಾನು ಇನ್ನೂ ಸ್ತಂಭಗಳನ್ನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಮೋಸ್ಟ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ತೊಗೊಂಡು ಹೋಗ್ಬೋದಾ ಏನೋ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಆವಾಗವಾಗ ನಾನು ಕ್ಯಾಮ್ರಾ ನೋಡ್ತಿರ್ತೀನಿ, ಯಾಕಂತಂದರೆ ನನಗೆ ಭಯ. ನಾನು ಎಲ್ಲಂದ್ರಲ್ಲಿ ಟ್ರೈಪಾಡ್ನ ಇಟ್ಟಿರ್ತೀನಿ, ಎಲ್ಲಿ ಬಿದ್ದೋಗ್ಬಿಡುತ್ತೆ, ಎಲ್ಲಿ ಮೊಬೈಲ್ ಬಿದ್ದೋಗ್ಬಿಡುತ್ತೆ, ಎಲ್ಲಿ ಟ್ರೈಪಾಡ್ ಬಿದ್ದೋಗಿ ಹಾಳಾಗೋಗುತ್ತೆ ಅನ್ನೋ ಭಯ ಇರುತ್ತೆ. ಅದಕ್ಕೆ ಹಾಗೆ ರೆಕಾರ್ಡ್ ಆಗ್ತಿದೆಯಾ ಅಂತ ನೋಡ್ತೀನಿ. ಒಂದೊಂದು ಸರಿ ರೆಕಾರ್ಡ್ ಆಗ್ತಾ ಇರುತ್ತೆ, ಬಟ್ ನಮ್ಗೆ ಗೊತ್ತೇ ಆಗೋದಿಲ್ಲ, ಸ್ಕ್ರೀನ್ ಆಫ್ ಆಗೋಗ್ಬಿಡುತ್ತೆ. ಸೊ ಆವಾಗ ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು, ಸೊ ಹಾಗೆ ನಾನು ದೇವ್ರ ಮನೆ ಕಸ ಎಲ್ಲ ಎತ್ತಾಕೋಕ್ಕೆ ಒಂದು ಇದು ಬೇಕಾಗಿತ್ತು, ರೊಟ್ಟಿ ಥರ ಇತ್ತು ಪೇಪರು, ಅದು ಬೇಕಿತ್ತು, ತರಕ್ಕೆ ಹೋಗಿದ್ದೆ. ಇಲ್ಲಿ ನಮ್ಮಮ್ಮ ಈಗ ತಾನೇ ಅಕ್ಕಿ ಎಲ್ಲ ಆರಿಸಿ ಎತ್ತಿಕ್ತಾ ಇದ್ದಾರೆ. ನನ್ನ ಮಗಳು ಬಂದುಬಿಟ್ಲು. ಅವಳು ಎದ್ದಿದ ತಕ್ಷಣ ನನ್ನ ಮಗಳು ಅವ್ರ ತಾತ ಜೊತೆ ಹೊರಗಡೆ ಹೋಗಿದ್ದಾಳೆ, ವಾಕಿಂಗ್, ಅದೇ ಸ್ಕೂಲ್ ಹತ್ರ ಹೋಗಿದ್ದಾಳೆ. ಬುದ್ಧಿ ಜೊತೆ ಆಡೋಕ್ಕೆ ಅಂತ ಹೋಗಿದ್ದಾಳೆ. ಬುದ್ಧಿ ಇವಾಗ ಎಲ್ಲೋಗಿದ್ದಾಳೆ ಅಂತಂದರೆ ಅವ್ರ ಊರಿಗೆ ಹೋಗಿದ್ದಾಳೆ. ಅವಳು ಗುಲ್ಬರ್ಗಗೆ ಹೋಗಿದ್ದಾಳೆ. ಅವಳು ಇನ್ನು 1 ತಿಂಗಳು ಬರೋದಿಲ್ಲ. ಅಂದರೆ ಇಲ್ಲಿ ಸ್ಕೂಲು ಇನ್ನು ಓಪನ್ ಆಗೋವರೆಗೂ, ಅವ್ರ ಅಪ್ಪ ಸ್ಕೂಲ್ ಟೀಚರು, ಇನ್ನು ಸ್ಕೂಲ್ ಓಪನ್ ಆಗೋವರೆಗೂ ಇನ್ನು ಅವಳು ಬರೋದಿಲ್ಲ. ನನ್ನ ಮಗಳಿಗೆ ಇವಾಗ ಆಟ ಆಡೋಕ್ಕೆ ಯಾರೂ ಇಲ್ಲ, ಅವಳು ಒಬ್ಬಳೇ ಇದ್ದಾಳೆ. ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಸೊ ನಾವು ಎಲ್ಲಾದರೂ ಹೋಗೋಣ ಊರಿಗೆ ಅಂತ ಅಂದ್ಬಿಟ್ಟು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ನೆನೆಸ್ಕೊಂಡೆ. ಒಂದು ವೇಳೆ ನಮ್ಮ ಅತ್ತೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಸೊ ಅಲ್ಲಿ ಕೊಟ್ಟಂಪಳ್ಳಿಯಲ್ಲಿ ನನ್ನ ಗಂಡನ ಮನೆ ಇದೆಯಲ್ಲ, ನಮ್ಮ ಅತ್ತೆ ಮನೆ, ಅಲ್ಲಿ ಪಾಪನ ಬಿಟ್ಟು ಇಲ್ಲಿ ನಾನು ಓದ್ಕೊಳ್ಳೋದೋ ಇಲ್ಲ ಕೆಲ್ಸಕ್ಕೆ ಹೋಗೋದೋ ಇಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ ಅವಳು ಒಂದು ಸ್ವಲ್ಪ ಅಜ್ಜಿ ಜೊತೆ ಇರ್ತಾಯಿದ್ಲು. ಇವಾಗ ಅಮ್ಮ ಅಮ್ಮ ಅಂತ ಇರ್ತಾಳೆ. ಇಲ್ಲಿ ನಮ್ಮಮ್ಮ ಹತ್ರ ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ. ಒಂದೊಂದು ಸರಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಜಾಸ್ತಿ ನಮ್ಮಮ್ಮ ಹತ್ರ ಅಡ್ಜಸ್ಟ್ ಆಗೋಲ್ಲ ಅವಳು. ಸೊ ಈಗ ದೇವ್ರ ಪೂಜೆ ಮಾಡಿಕೊಂಡೆ. ಈಗ ನನ್ನ ಮಗಳು ABCD ಬರೀತಾ ಇದ್ದಾಳೆ. ಬರೀ ಅಂದರೆ ಬರೆಯಲ್ಲ, ಬರೀ ಅಂದರೆ ಸಾಕು, ನಂಗೆ ನಿದ್ದೆ ಬರ್ತಾಯಿದೆ, ಅದು ಇದು ಅಂತ ಕಹಾನಿಗಳು ಹೇಳ್ತಾಳೆ. ಬರೆಯೋಕ್ಕೆ ಇಂಟ್ರೆಸ್ಟ್ ಕೊಡ್ತಾಯಿಲ್ಲ ಅವಳಿಗೆ. ಇವಾಗ ಯಾಕೋ ಸ್ಕೂಲಲ್ಲೂ ಅದೇ ಹೇಳ್ತಾರೆ, ಎಲ್ಲ ಮಕ್ಕಳು ಬರೀತಾರೆ, ಇವಳೇ ಕೃತಿಕ್ಷನೇ ಬರೆಯೋದಿಲ್ಲ ಅಂತ ಅಂದ್ಬಿಟ್ಟು. ಅವಳಿಗೆ ಏನು ಗೊತ್ತಾ, ಬುಕ್ಕು ಪೆನ್ನಲ್ಲಿ ಬರೆದು ಅಭ್ಯಾಸ ಆಗೋಗಿದೆ, ಈ ಸ್ಲೇಟಲ್ಲಿ ಬರೆಯಲ್ಲ ಅವಳು. ಸೊ ಈಗ ಹಾಲು ಕಾಯಿಸ್ಕೊಂಡೆ. ಸೊ ಇನ್ನು ಅಡುಗೆ ಆಗೋಷ್ಟೊತ್ತಲ್ಲಿ, ಟಿಫನ್ ಆಗೋಷ್ಟೊತ್ತಲ್ಲಿ ನನಗೆ ಸುಸ್ತಾಗುತ್ತೆ ಅಂತ ಅಂದ್ಬಿಟ್ಟು ಹಾಲು ಮತ್ತು ಅರಿಶಿನ ಹಾಕ್ಕೊಂಡು ಕುಡಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಟಿಫನ್ನು ಬಿಸಿಬೇಳೆ ಬಾತು. ಸೊ ಅದಕ್ಕೆ ನಾನು ಬೇಳೆ ತರಕಾರಿ ಬೇಯಿಸಿಟ್ಟಿದ್ದೀನಿ. ಈಗ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ. ಸೊ ಟೈಮು 9:30 ಆಗೋಯಿತು. 10 ಗಂಟೆ ಅಷ್ಟೊತ್ತಲ್ಲಿ ನಾನು ಬೇಳೆ ಬಾತ್ ಮಾಡಬೇಕು. ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿದ್ದಾರಲ್ಲ, ವಾಪಸ್ ಬರ್ತಾರೆ. ಅಷ್ಟೊತ್ತಲ್ಲಿ ನಾನು ಟಿಫನ್ ರೆಡಿ ಮಾಡಿರಬೇಕು. ಇನ್ನು ಮಗುಗೆ ಸ್ನಾನ ಮಾಡಿಸ್ಬೇಕು. ಇನ್ನೂ ತುಂಬಾ ಕೆಲಸ ಇದೆ. ಸೊ ನನಗೆ ಟಯರ್ಡ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಲು ಮತ್ತು ಅರಿಶಿನ ಕುಡಿಯೋಣ ಅಂತಿದ್ದೀನಿ. ಹಾಗೆ ಬಾದಾಮಿ ನೆನೆಸಿಟ್ಟಿದ್ದೀನಿ. ಸೊ ಬಾದಾಮಿ ಕೂಡ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಿರ, ಮಿಸ್ ಮಾಡ್ದಿರ ವೀಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾಕಂದರೆ ಚಾನಲ್ ಸಬ್ಸ್ಕ್ರೈಬ್ ಹಾಕಿ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಈಗ ಬಾದಾಮಿ ತಿಂತಾಯಿದ್ದೀನಿ. ನನ್ನನ್ನು ನೋಡ್ಕೊಂಡು ನನಗೆ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗ್ತಾಯಿತ್ತು. ಇವತ್ತು ಇಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಈಗ ನನ್ನ ಮಗಳು ಹಸಿವು ಅಂತ ಇತ್ತು, ಇನ್ನೂ ಏನೂ ರೆಡಿ ಮಾಡಿರಲಿಲ್ಲ ನಾನು. ಅದಕ್ಕೆ ಅವಳಿಗೆ ಹಾಲು ಕೊಟ್ಟು ಹಾಗೆ ಗ್ರೇಪ್ಸ್ ಕೊಟ್ಟೆ. ಸೊ ನಾನು ಸ್ವಲ್ಪ ತಿಂದೆ. ಈಗ ನಾನು ಬೇಳೆ ಬಾತ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಳೆ ಬೆಂದಿತ್ತು ಚೆನ್ನಾಗಿ, ಆದರೆ ಚೆನ್ನಾಗಿ ಕಲಿಸ್ಕೊಂಡೆ ನಾನು, ಇನ್ನೂ ಮ್ಯಾಶ್ ಮಾಡಿಕೊಂಡೆ ಚೆನ್ನಾಗಿ. ಸೊ ಈಗ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಖಾರ ಬುಂದಿ ಜೊತೆ ತಿಂದೆ. ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು. ಬಾಳೆಹಣ್ಣು, ಕೋಸಂಬರಿ, ಪಂಚಾಮೃತ ಕಲಿಸಿದ್ದಾರೆ. ಸೊ ಇದಾದಮೇಲೆ ನಾನು ಟಿಫನ್ ಮಾಡಿದ್ನಲ್ಲ, ಕರೆಕ್ಟಾಗಿ 5 ನಿಮಿಷ ಆಗಿದ ತಕ್ಷಣ ನಾನು ಟ್ಯಾಬ್ಲೆಟ್ ತೊಗೊಬೇಕು. ಸೊ ನಾನು ಶುಗರ್ ಟ್ಯಾಬ್ಲೆಟ್ ತೊಗೊಂಡೆ. ಸೊ ಇದಾದಮೇಲೆ ಅಷ್ಟೇ ಫ್ರೆಂಡ್ಸ್, 10 ಗಂಟೆ ಮೇಲೆ ಆಗೋಯಿತು. ಸೊ 7 ಗಂಟೆಯಿಂದ 10 ಗಂಟೆವರೆಗೂ ನನ್ನ ಮಾರ್ನಿಂಗ್ ರೊಟೀನ್ ಹೀಗಿತ್ತು. ಈ ಲಾಗ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವಾನ್.